ಇದು ಒಂದು ಭೂತದ ಕತೆ. ಈ ಭೂತ ನಮ್ಮೊಳಗೆ ಅವಿತು ಕುಳಿತಿರುತ್ತೆ, ನಮಗೇ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮನ್ನೇ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಪ್ರಪಂಚದಲ್ಲಿ 95% ಜನನ ಈ ಭೂತ ಅದರ ಗುಲಾಮರನ್ನಾಗಿ ಮಾಡ್ಕೊಂಡ್ಬಿಟ್ಟಿರುತ್ತೆ. ಈ ಭೂತ ಏನ್ ಮಾಡುತ್ತೆ, ನಿಧಾನವಾಗಿ ಆ ಮನುಷ್ಯನ ಜೀವನವನ್ನು ಆಕ್ರಮಿಸಿಕೊಂಡು ಆ ಮನುಷ್ಯನ ಕನಸು, ಯಶಸ್ಸು ಮತ್ತೆ ಬೆಳವಣಿಗೆಯನ್ನ ನುಂಗಿ ಹಾಕ್ಬಿಡುತ್ತೆ. ಕಡೆಯದಾಗಿ ಈ ಭೂತ ಆ ಮನುಷ್ಯನಿಗೆ ಕೊಡೋದು ಒಂದೇ, ಅದೇ ಪಶ್ಚಾತ್ತಾಪ, ರಿಗ್ರೆಟ್. ಈ ಭೂತ ಎಷ್ಟು ಡೇಂಜರ್ ಅಂದ್ರೆ, ಎಂತ ಬಲಶಾಲಿಯಾಗಿದ್ರೂ ಆ ಮನುಷ್ಯನನ್ನ ಈ ಭೂತ ಕುಗ್ಗಿಸಿಬಿಡುತ್ತೆ. ಆ ಭೂತದ ಹೆಸರೇ ನಾಳೆ ಮಾಡ್ತೀನಿ, ಐ ವಿಲ್ ಡೂ ಇಟ್ ಟುಮಾರೋ. ಹೌದು, ನೀವೇ ಯೋಚನೆ ಮಾಡಿ. ಹಲವಾರು ಬಾರಿ ಆ ಕೆಲಸ ಬರೀ 5 ನಿಮಿಷದ ಕೆಲಸ ಆಗಿರುತ್ತೆ, ಆದ್ರೆ ನಾವು ಅದನ್ನ ನಾಳೆ ಮಾಡಿದ್ರೆ ಆಯ್ತು ಅನ್ನೋ ಒಂದು ಮನೋಭಾವನೆಗೆ ಬಂದ್ಬಿಡ್ತೀವಿ. ಬುಕ್ ಓದಬೇಕು, ನಾಳೆಯಿಂದ ಶುರು ಮಾಡ್ತೀನಿ. ಎಕ್ಸಸೈಸ್ ಮಾಡಬೇಕು, ನಾಳೆಯಿಂದ ಶುರು ಮಾಡ್ತೀನಿ. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ನಾಳೆಯಿಂದ ಎದ್ರೆ ಆಯ್ತು. ರೆಸ್ಯೂಮೆ ಅಪ್ಡೇಟ್ ಮಾಡಬೇಕು, ನಾಳೆ ಅಪ್ಡೇಟ್ ಮಾಡೋಣ. ಒಂದು ಮೇಲ್ ಕಳಿಸ್ಬೇಕು, ನಾಳೆ ಕಳಿಸಿದ್ರೆ ಆಯ್ತು. ಹೀಗೆ ಹಲವಾರು ಕೆಲಸಗಳನ್ನ ನಾಳೆ 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 ಅನ್ಕೊಂಡು ನಮ್ಮ ಯಶಸ್ಸನ್ನ ನಾವೇ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ಕೊತಾ ಇದ್ದೀವಿ. ಸೊ ಇದೇ ಭೂತ ನಮ್ಮ ಯಶಸ್ಸನ್ನ ಕೂಡ ತಿಂದಾಗ್ತಾ ಇದೆ. ಈ ಪ್ರಪಂಚದಲ್ಲಿ 100 ಜನ ಅಂತ ತಗೊಂಡ್ರೆ 100ರಲ್ಲಿ 95 ಜನ ಈ ಭೂತಕ್ಕೆ ಅಡಿಯಾಳಾಗಿರ್ತಾರೆ. ಆದ್ರೆ ಆ 5 ಜನ ಮಾತ್ರ ಈ ಭೂತನ ತಮ್ಮ ಅಡಿಯಾಳಾಗಿ ಮಾಡ್ಕೊಂಡಿರ್ತಾರೆ. ಅವರಿಗೂ ಆ 95 ಜನಕ್ಕೂ ಈ 5 ಜನಕ್ಕೂ ಇರೋ ವ್ಯತ್ಯಾಸ ಏನು? ಈ 5 ಜನಕ್ಕೆ ಆ ಸಮಯದ ಬೆಲೆ ಗೊತ್ತು. ಈ 5 ಜನಕ್ಕೆ ಅವರ ಕೆಲಸಗಳನ್ನ ಹೇಗೆ ಪ್ರಿಯಾರಿಟೈಸ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಆ ಪ್ರಿಯಾರಿಟೀಸ್ ಅನ್ನೋ ಒಂದು ಅಸ್ತ್ರನ ಯೂಸ್ ಮಾಡಿಕೊಂಡು ಈ ಭೂತನ ಆ 5 ಜನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅವರಿಗೆ ಈ ಹಾರ್ಡ್ ವರ್ಕ್ ಅನ್ನೋ ಪೇನ್ ನ ಇವಾಗ ಅನುಭವಿಸಿದ್ರೆ ಮುಂದೆ ಸಕ್ಸಸ್ ಅನ್ನೋ ಖುಷಿನ ಅನುಭವಿಸಬಹುದು. ಆದ್ರೆ ಈ 95 ಜನ ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಕಂಫರ್ಟ್ ಅನ್ನೋ ಖುಷಿನ ಇವಾಗ ಅನುಭವಿಸಿ ಮುಂದೆ ರಿಗ್ರೆಟ್, ಪಶ್ಚಾತ್ತಾಪ ಅನ್ನೋ ನೋವನ್ನ ಅನುಭವಿಸ್ಬೇಕಾಗುತ್ತೆ. ಈಗ ನೀವೇ ಯೋಚನೆ ಮಾಡಿ, ನೀವು ಆ 95 ಜನದಲ್ಲಿ ಇದ್ದೀರಾ ಅಥವಾ ಈ 5 ಜನದಲ್ಲಿ ಇದ್ದೀರಾ? ಆರ್ ಆ ಭೂತ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆಯಾ ಅಥವಾ ನೀವು ಆ ಭೂತನ ಕಂಟ್ರೋಲ್ ಮಾಡ್ತಾ ಇದ್ದೀರಾ?